ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ರಾ? ಚೆನ್ನಾಗಿದ್ರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ. ಸಾರಿ, ತುಂಬ ಲೇಟ್ ಆಗ್ತಾ ಇದೆ ಹಾಕೋದಕ್ಕೆ, ಆದರೂ ಹಾಕ್ತಾ ಇದ್ದೀನಿ. ತುಂಬ ಜನ ಹಾಕಿ ಅಂತ ಕೇಳಿದ್ರಲ್ವ, ಅದಕ್ಕೆ ಹಾಕ್ತಾ ಇದ್ದೀನಿ. ಅದ್ಯಾವುದೋ ಒಂದು ಭಾವ ಅವನನ್ನು ಬೇರೆಯದೇ ಲೋಕಕ್ಕೆ ಕೊಂಡೊಯ್ದಿತ್ತು. ಅವಳ ಅಪ್ಪುಗೆಯಿಂದ ಹೊರಬರುವ ಮನಸ್ಸೇ ಬಂದಿರಲಿಲ್ಲ ಅವನಿಗೆ. ಅವಳ ಕೊಸರಾಟದಿಂದ ಬೆಚ್ಚಿ ಎಚ್ಚೆತ್ತಿದ್ದ ಅವನು ಮಾತನಾಡಲು ತಡವರಿಸುತ್ತಿದ್ದ ಹುಡುಗಿಯತ್ತ ನೋಡಿ ತನ್ನ ಹಿಂದಲೇ ಸವರಿಕೊಂಡು ಜೇಬಿನಲ್ಲಿ ಎರಡೂ ಕೈ ತೂರಿಸಿ ನಿಂತುಕೊಂಡ ಆಯುಷ್ ಆಚಾರ್ಯ. ಅವನು ಅವನಾಗಿರಲಿಲ್ಲ ಈಗ. ಕೈಕಾಲು ಸೋತು ಹೋದಂತಹ ಭಾವ, ಸಣ್ಣಗೆ ನಡುಗುತ್ತಿದ್ದ ಅವನಂಥ ಅವನೇ. ಹಣೆಯ ಮೇಲೆ ಅಂತಹ ತಣ್ಣಗಿನ ವಾತಾವರಣದಲ್ಲೂ ಸಣ್ಣಗೆ ಬೆವರು ಸಾಲುಗಟ್ಟಿದ್ದವು. ಮೊದಲೇ ಜ್ವರ, ಹೊಟ್ಟೆಗೆ ಹಾಕಿಕೊಂಡಿದ್ದ ಎಣ್ಣೆಯ ಪ್ರಭಾವದಿಂದ ಮನಸ್ಸು ದೇಹ ಅವನ ಸ್ಥಿಮಿತದಲ್ಲಿ ಇರಲಿಲ್ಲ ಸರಿಯಾಗಿ. ಈಗ ಈಗ ಈ ಹುಡುಗಿಯ ಸನಿಹದಿಂದ ಸಂಪೂರ್ಣ ಟ್ರಾನ್ಸ್ಗೆ ಹೋಗಿಬಿಟ್ಟಿದ್ದ ಆಯುಷ್. ಅವಳ ಮಾತು ಅವನನ್ನು ಎಚ್ಚರಿಸುವಲ್ಲಿ ತಕ್ಕ ಮಟ್ಟಿಗೆ ಸಫಲವಾಗಿತ್ತು. ಅವಳನ್ನೇ ಕಣ್ಣು ಸಂಕುಚಿಸಿ ನೋಡಿದವನು ತನಗೆ ಬೆನ್ನು ಹಾಕಿ ನಿಂತಿದ್ದವಳ ಎದುರು ಬಂದು ನಿಂತಿದ್ದ ಈಗ. ಯಾಕೆ ಯಾಕೆ ನೀನು ಆಗ ಆಗ ನನ್ನ ಮಾತನ್ನು ಪೂರ್ತಿ ಕೇಳದೆ ನನ್ನ ರೂಮಿನಿಂದ ಹೊರಬಂದಿದ್ದು? ನನ್ನ ಮಗಳು ಎಷ್ಟು ಅಳ್ತಾ ಇದ್ಲು ಗೊತ್ತಾ? ಯಾಕೆ ಅವಳನ್ನು ಸಮಾಧಾನ ಕೂಡ ಮಾಡದೆ ಹಾಗೆ ಹೋಗಿದ್ದು ನೀನು? ಹಾಂ, ಏನೋ ಘನಕಾರ್ಯ ಇದ್ದವಳ ಹಾಗೆ ಹೋದವಳು ಮತ್ತ್ಯಾಕೆ ಹೊರಗೆ ಬಂದಿದ್ದು ನೀನು? ನಿನಗೆ ಒಂದು ಸಲ ಆದ ರಾಮಾಯಣ ಸಾಕಾಗಿಲ್ವಾ? ಇನ್ಯಾವನೋ ಆಸಾಮಿ ಬಂದು ನಿನ್ನ ಕೈ ಹಿಡಿದು ಎಳ್ಕೊಂಡು ಹೋದರೆ ಜವಾಬ್ದಾರಿ ಯಾರು? ನನ್ನ ಕಂಪನಿಯ ತಲೆಗೆ ಸುತ್ಕೊಳ್ಳಲ್ವಾ ಅದು? ಹಾಂ, ಕಮಾನ್ ಸ್ಪೀಕಪ್, ಮಾತಾಡು ಎಂದು ಮಾತು ಮರೆಸಿದ್ದ ಆಯುಷ್. ಗೊತ್ತು ಅವನಿಗೆ ಈ ಸಂದರ್ಭ ಇಬ್ಬರಿಗೂ ಮುಜುಗರದ ಸಮಯವೇ ಅಂತ. ಈಗ ಖಂಡಿತ ಹುಡುಗಿ ರಿಯಾಕ್ಟ್ ಮಾಡ್ತಾಳೆ ಎಂದು ಅವಳನ್ನು ನೋಡಿದ್ದ. ಇಷ್ಟು ದಿನಗಳಲ್ಲಿ ಅರ್ಥ ಮಾಡಿಕೊಂಡಿದ್ದ ಅವನು. ಅವನ ಅನಿಸಿಕೆ ಸುಳ್ಳಾಗಲಿಲ್ಲ. ಅವನನ್ನೇ ಕಣ್ಣು ಸಂಕುಚಿಸಿ ನೋಡಿ ಬಾಯಿ ತೆರೆದಿದ್ದಳು ಕುಂಕುಮ. ನಿಮಗೇನು ಮರವಿನ ಕಾಯಿಲೆ ಇದೆಯಾ ಸರ್? ನಾನು ಯಾಕೆ ಅಲ್ಲಿಂದ ಹಂಗೆ ಬಂದೆ ಅಂತವ ನಿಜವಾಗ್ಲೂ ನಿಮಗೆ ಗೊತ್ತಿಲ್ವಾ? ನೀವೇ ಅಲ್ವಾ ಸರ್? ನನಗೆ ಹೇಳಲಾಗಲಿಲ್ಲ. ಅವಳಿಂದ ಅಳು ಬಂದಂತಾಯಿತು. ಆದರೆ ಅದನ್ನು ಅವಳು ಅವನ ಎದುರಿಗೆ ಮರೆಮಾಚಿದ್ದಳು. ಅವಳಿಗೂ ಅವನಂತೆಯೇ ತನ್ನ ವೀಕ್ನೆಸ್ಸನ್ನು ಬೇರೆಯವರ ಮುಂದೆ ತೋರಿಸಿಕೊಳ್ಳುವುದು ಸುತಾರಾಮ್ ಇಷ್ಟವಿಲ್ಲ. ತನ್ನ ಕೈಲಾದಷ್ಟು ಎಲ್ಲವನ್ನ ತಾನೇ ಅನುಭವಿಸುತ್ತಿದ್ದಳು, ನಿಭಾಯಿಸುತ್ತಿದ್ದಳು ಹುಡುಗಿ. ಬಿಡಿ ಸರ್, ನೀವು ದೊಡ್ಡ ಜನ. ನೀವೇ ಹೇಳ್ದಂಗೆ ನಾವೆಲ್ಲ ಲೋ ಕ್ಲಾಸ್, ಮಿಡಲ್ ಕ್ಲಾಸ್ ಜನ. ನಿಮ್ಮಂಥವ್ರು ಏನು ಹೇಳಿದ್ರು ಏನು ಮಾಡಿದ್ರೂ ನಡೆಯುತ್ತೆ. ಅದೇ ನಮ್ಮಂಥವ್ರು ಏನು ಮಾಡಿದ್ರೂ ತಪ್ಪೆ ಎಂದಿದ್ದಳು ನೋವಿನಿಂದ. ಏನಂದ್ರಿ ಸರ್ ನೀವು? ಇನ್ನೊಬ್ಬ ಯಾವನೋ ಬಂದು ನನ್ನ ಕೈ ಹಿಡಿದು ಎಳ್ಕೊಂಡು ಹೋದರೆ ನನಗೆ ಬುದ್ಧಿ ಬರೋದು ಅಂತನಾ? ನಾನೂ ಯಾವನೋ ನನ್ನ ಮುಟ್ಟಗಂಟ ಕಳ್ಳೆಪುರಿ ತಿಂತಾ ಇರ್ತೀನ? ಮುಖಕ್ಕೆ ಸರಿಯಾಗಿ ಗುದ್ದಿ ಬುದ್ಧಿ ಕಲಿಸ್ತೀನಿ. ಅಷ್ಟಕ್ಕೂ ಯಾವನೋ ಯಾಕೆ ನನ್ನ ಎಳ್ಕೊಂಡು ಹೋಗ್ತಾನೆ? ನಾನು ಯಾರಿಗೆ ಏನು ಮಾಡಿದ್ದೀನಿ ಅಂಥದ್ದು? ಎಲ್ಲ ಬಂದು ನನಗೆ ಗಂಟು ಬೀಳ್ತಾರೆ ಹಾಳಾದವರು. ನಾನೇನು ಬಿಟ್ಟು ಬಿದ್ದಿದ್ದೀನ ಇಲ್ಲಿ? ಏನಾರ ಆಗಿರಲಿ, ನನಗೂ ಗೊತ್ತು ಯಾವಾಗ ಯಾರಿಗೆ ಏನು ಮಾಡಬೇಕು ಅಂತವ ಎಂದಿದ್ದಳು ಗಟ್ಟಿಯಾಗಿ ಕೋಪದಿಂದ ಕುಂಕುಮ. ಅವನಿಗೂ ಸೇರಿಸಿಯೇ ಹೇಳಿದ್ದಳು ಅವಳು. ಕೋಪ ಇತ್ತಲ್ಲ ಅವನ ಮೇಲೆ, ಅನ್ನಿಸಿಕೊಂಡಿದ್ದಳಲ್ಲ ಅವನಿಂದ. ಅವಳ ಮಾತಿನಿಂದ ಇವನಿಗೂ ಕೋಪ ಏರಿತ್ತು ಸರ್ರನೆ. ವಾಟ್ ದ ಹೆಲ್? ನಾನು ಹೇಳ್ತಿರೋದೇನು, ನೀನು ಹೇಳ್ತಿರೋದೇನು? ನಾನ್ ಸೆನ್ಸ್ ಗರ್ಲ್. ಹಾಂ, ನಿಂಗೆ ಕನ್ನಡ ಅರ್ಥ ಆಗೋದು ಸ್ವಲ್ಪ ನಿಧಾನನೇ ಅನಿಸುತ್ತೆ ಬಿಡು. ಏನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವಳು ಯುದ್ಧ ಮಾಡಿ ತಪ್ಪಿಸ್ಕೊಳ್ಳೋಕೆ? ಹಾಗಾದರೆ ಆ ಸ್ಕೌಂಡ್ರಲ್ ನಿನ್ನ ಕೈ ಹಿಡಿದು ಎಳಿತಾ ಇದ್ದಾಗ ಯಾಕೆ ಸುಮ್ಮನಿದ್ರೋ ತಾವು? ಎಲ್ಲೋಗಿತ್ತೋ ತಮ್ಮ ಪ್ರತಾಪ? ನನಗೆ ಬುದ್ಧಿ ಇಲ್ಲ, ನಿನ್ನ ಹತ್ರ ಮಾತಾಡ್ತೀನಲ್ಲ. ಹೋಗಿ ಏನಾದರೂ ಮಾಡ್ಕೊಂಡು ಹೋಗು. ಗೋ ಟು ಹೆಲ್ ಯು ಸ್ಟುಪಿಡ್ ಗರ್ಲ್ ಎಂದವನೇ ಮತ್ತೆ ಅವಳತ್ತ ನೋಡುವ ಸಾಹಸ ಮಾಡದೆ ಸರ್ರನೆ ತನ್ನ ರೂಮಿನತ್ತ ನಡೆಯತೊಡಗಿದ್ದ ಆಯುಷ್ ಆಚಾರ್ಯ. ನಾನು ಯಾಕೋ ಜಾಸ್ತಿನೇ ಮಾತಾಡ್ಬಿಟ್ಟೆ ಅನ್ನಿಸ್ತದೆ. ನಮ್ಮ ಗೊಂಬೆ ಹೆಂಗವಳೋ ಪಾಪ, ಇವಯ್ಯ ಮಾತ್ರೆ ನುಂಗೋರೋ ಹೆಂಗೋ ಎಂದು ಪೇಚಾಡಿಕೊಂಡವಳು. ಅದು ಗೊಂಬೆ, ಅದೇ ನಿಮ್ಮ ಮಗಳು ಹೆಂಗವಳೆ ಮನಿಕಂಡ್ಲಾ? ನೀವು ಟ್ಯಾಬ್ಲೆಟ್ ತಗೊಂಡ್ರಾ? ಹೋಗುತ್ತಿದ್ದವನನ್ನು ಕೇಳಿದ್ದಳು ಹುಡುಗಿ ಧೈರ್ಯ ಮಾಡಿ. ಜೇಬಿನಲ್ಲಿ ಕೈ ತೂರಿಸಿ ತನ್ನ ಪಾಡಿಗೆ ತಾನು ಹೋಗುತ್ತಿದ್ದವನಿಗೆ ಅವಳ ಮಾತು ಕೇಳಿ ಎಂಥದ್ದೋ ನಿರಾಳತೆ, ಹಾಯಾದ ಭಾವ. ಯಾಕೆ? ಬಹುಶಃ ತನ್ನ ಮಗಳನ್ನು ವಿಚಾರಿಸಿಕೊಂಡಳು ಎಂದೇ, ಅಥವಾ ತನ್ನನ್ನು ವಿಚಾರಿಸಿದಳು ಎಂದೇ ಮುಖದ ಮೇಲೆ ಸಣ್ಣ ಮುಗುಳ್ನಗೆ ಮೂಡಿತ್ತು ಒಂದು ಸಲ. ತಿರುಗಿ ಅವಳನ್ನು ಒಮ್ಮೆ ನೋಡುವ ಆಸೆಯಾದರೂ ಬಲವಂತದಿಂದ ತಡೆದುಕೊಂಡ. ಯಾಕೆ ಬೇಕು ನಿನಗೆ ನನ್ನ ಮಗಳ ವಿಷಯ? ಅವಳು ಅಷ್ಟು ಅಳ್ತಾ ಇದ್ರು ತಿರುಗಿ ನೋಡದೆ ಬಂದವಳಿಗೆ ಈಗ ಕಾಳಜಿ ಉಕ್ಕಿ ಹರಿತಾ ಇದೆಯಾ? ಹೆಂಗೋ ಹರಸಾಹಸಪಟ್ಟು ಮಲಗಿಸಿದ್ದೀನಿ ಅವಳನ್ನು ಗೊತ್ತಾ? ಹಾಂ, ಇದನ್ನೆಲ್ಲ ಯಾಕೆ ನಿನಗೆ ಹೇಳ್ತಿದ್ದೀನಿ ನಾನು?
ಅದನ್ನೆಲ್ಲ ಕಟ್ಕೊಂಡು ನಿನಗೆ ಏನಾಗಬೇಕಾಗಿದೆ ಅಲ್ವಾ? ಬೇಕೆಂದೇ ಕಟುವಾಗಿ ಮಾತನಾಡುತ್ತಿದ್ದ ಅವನು. ಯಾಕೋ ತನ್ನ ಮನಸ್ಸು ಅವಳನ್ನು ನೋಡಿದರೆ ತನ್ನ ಮಾತನ್ನೇ ಕೇಳುತ್ತಿಲ್ಲ. ಏನೇನೋ ಬಯಕೆಗಳು, ಆಸೆಗಳು ಅವಳತ್ತ ವಾಲುತ್ತಿದ್ದೇನೆಯೇ ನಾನು. ಯೋಚನೆಯೇ ಅಸಹನೀಯ ಎನಿಸುತ್ತಿತ್ತು ಅವನಿಗೆ. ಅದಕ್ಕೆ ಇಂತಹ ಮಾತುಗಳನ್ನಾಡಿ ಅವಳನ್ನು ತನ್ನಿಂದ ದೂರ ಇಡಲು ಪ್ರಯತ್ನಿಸುತ್ತಿದ್ದ ಹುಡುಗ. ಆದರೂ ಹಠ ಹಿಡಿಯುವ ಮನಸ್ಸನ್ನು ಸಂಭಾಳಿಸಲಾಗದೆ ಚಡಪಡಿಸುವಂತಾಗುತ್ತಿತ್ತು ಅವನಿಗೆ. ಯಾಕಾದರೂ ಈ ಅಯ್ಯನ ಹತ್ರ ಮಾತಾಡಿ ಕೇಳಬಾರದನ್ನೆಲ್ಲ ಕೇಳ್ತೀನೋ ನಾನು? ಏನೇ ಆದರೂ ನನಗೆ ಬುದ್ಧಿ ಬರೋಕ್ಕಿಲ್ಲ. ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ, ನನಗೇನು ಗೊಂಬೆ ಮಲಗವಳಂತಲ್ಲ, ಅಷ್ಟು ಸಾಕು ಎಂದುಕೊಂಡವಳೇ ಒಂದೂ ಮಾತನಾಡದೆ ಅಲ್ಲಿಂದ ತನ್ನ ರೂಮಿನತ್ತ ನಡೆದು ಬಿಟ್ಟಿದ್ದಳು ಹುಡುಗಿ. ಅವಳು ಹೋಗಿದ್ದು ಅವನ ಗಮನಕ್ಕೂ ಬಂದಿತ್ತು. ಭಾರವಾದ ನಿಟ್ಟುಸಿರು ಬಿಟ್ಟು ಹಿಂದಲೇ ಸವರಿಕೊಂಡು ತನ್ನ ರೂಮಿಗೆ ಬಂದು ದಿಂಬಿಗೆ ತಲೆಯಾನಿಸಿದ್ದ ಆಯುಷ್ ಆಚಾರ್ಯ. ನನಗ್ಯಾಕೆ ಹೀಗಾಗ್ತಾ ಇದೆ? ನಂದೇನು ಟೀನೇಜೇ? ಕಾಲೇಜು ಹುಡುಗನೇ ನಾನು. ಪ್ರೀತಿ ಪ್ರೇಮ ಎಂದು ಮನಸ್ಸು ಜಾರಲು ನನಗೀಗಾಗಲೇ 34. ಒಂದು ಮಗುವಿನ ತಂದೆ ನಾನು. ತಂದೆ ಯೋಚಿಸಿ ತಲೆ ಹತ್ತಿತ್ತ ಆಡಿಸಿದ್ದ. ಆ ಸಮಯವನ್ನೆಲ್ಲ ಯಾವತ್ತೋ ದಾಟಿ ಬಂದಿದ್ದೀನಿ ನಾನು. ಏನೇನೋ ನೋಡಿ ನರಕಯಾತನೆ ಅನುಭವಿಸಿ ಈ ಹುಡುಗಿಯರ ಸಹವಾಸವೇ ಬೇಡ ಎಂದು ವಿಮುಖನಾಗಿ ಬಿಟ್ಟಿದ್ದೆ ನಾನು ಇವೆಲ್ಲದರಿಂದ. ಆದರೂ ಯಾಕೆ ಈ ಹುಡುಗಿ ನನ್ನ ಮನಸ್ಸನ್ನು ಇಷ್ಟರ ಮಟ್ಟಿಗೆ ಸೆಳೀತಾ ಇದ್ದಾಳೆ? ಅದು ನನಗಿಂತ 10-12 ವರ್ಷ ಚಿಕ್ಕ ವಯಸ್ಸಿನ ಹುಡುಗಿ. ಅದು ನಾನು ಅಪಾರವಾಗಿ ದ್ವೇಷಿಸುವ ಲೋ ಕ್ಲಾಸ್ ಹುಡುಗಿ. ಏನಿದೆ ಅಂಥದ್ದು ಅವಳಲ್ಲಿ? ರೂಪ ಹುಡುಗಿ ಸುಂದರಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅವಳ ದುಂಡು ಗೆನ್ನೆಗಳು, ರಿಂಗ್ ಹಾಕಿದ್ದ ಸಂಪಿಗೆ ಮೂಗು, ಎಳಸಾದ ಗುಲಾಬಿ ತುಟಿಗಳು, ಪ್ರಮಾಣಬದ್ಧ ಮೈಸಿರಿ. ಅಬ್ಬಾ ಎಂದುಕೊಂಡು ಹಾಸಿಗೆಯಲ್ಲೇ ಮಿಸುಕಾಡಿದ್ದ ಎಂಥದ್ದೋ ಭಾವ ಆವರಿಸಿ ಆಯುಷ್. ನೋನೋ, ಅವಳ ರೂಪ ನೋಡಿ ಅವಳತ್ತ ಮನಸ್ಸು ವಾಲುವ ವಯಸ್ಸು ಅಲ್ಲವೇ ಅಲ್ಲ ನನ್ನದು. ಅಲ್ಲದೆ ಅಂತಹ ಬಾಲಿಶ ಮನಸ್ಥಿತಿಯ ಮನುಷ್ಯನಲ್ಲ ನಾನು. ಮತ್ತ್ಯಾಕೆ ನನ್ನ 1000 ಪ್ರಯತ್ನದ ನಂತರವೂ ನಾನು ಅವಳತ್ತ ಸೆಳೆಯಲ್ಪಡುತ್ತಿದ್ದೇನೆ? ಎಸ್, ನನ್ನ ಚಿನ್ನಾರಿ. ಹೌದು, ಚಿನ್ನಾರಿಯೇ ಕಾರಣ ನನ್ನ ಇಂತಹ ವರ್ತನೆಗೆ. ಈ ಹುಡುಗಿ ನನ್ನ ಮಗಳನ್ನು ನೋಡಿಕೊಂಡ ರೀತಿ, ಸಂಭಾಳಿಸುವ ಪರಿ, ಅವಳನ್ನು ಎತ್ತಿಕೊಂಡು ಲಾಲಿ ಹಾಡಿ ತನ್ನ ಹೆಗಲ ಮೇಲೆ ಹಾಕಿಕೊಂಡು ಮಲಗಿಸಿದ್ದ ರೀತಿ ಎಲ್ಲವೂ ನನ್ನನ್ನು ಅವಳತ್ತ ವಾಲುವಂತೆ ಮಾಡಿದೆ. ಎಸ್, ಹೌದು, ಅದೇ ಅವಳು ನನ್ನ ಮನಸ್ಸನ್ನು ಈ ಪರಿ ಆವರಿಸಲು ಕಾರಣ. ಯೋಚಿಸಿ ಚಿಂತಿಸಿ ಹೈರಾಣಾಗಿ ಬಿಟ್ಟಿದ್ದ ಅವನು. ಎಷ್ಟೋ ಹೊತ್ತಿನ ನಂತರ ನಿದ್ರಾದೇವಿ ಅವನನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಳು. ಪ್ಲೀಸ್ ಡೋಂಟ್ ಲೀವ್ ಮೀ. ಐ ವಾಂಟ್ ಯು. ಹೋಗಬೇಡ ಪ್ಲೀಸ್. ನನ್ನ ಬಿಟ್ಟು ಹೋಗಬೇಡ. ನನಗೆ ನೀನು ಬೇಕೇ ಬೇಕು. ನಿದ್ದೆಯಲ್ಲೇ ಅತ್ತಿತ್ತ ಹೊರಳಾಡುತ್ತಿದ್ದ ಅವನು ನೋವಿನಿಂದ ಮುಖ ಹಿಂಡಿ, ಆಯು ಏನಾಗ್ತಾ ಇದೆ ನಿನಗೆ? ಎಚ್ಚರ ಮಾಡ್ಕೊಳ್ಳೋ. ನೋವೇನಾದರೂ ಆಗ್ತಿದೆಯೇನೋ? ಕಣ್ಬಿಡು ಪ್ಲೀಸ್. ಅವನ ಭುಜ ಅಲುಗಿಸಿ ಅವನನ್ನು ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದ ವರ್ಧನ್. ಬೆಚ್ಚಿದಂತೆ ಥಟ್ಟನೆ ಎದ್ದು ಕುಳಿತವನು ಗಾಬರಿಯಿಂದ ಸುತ್ತಲೂ ನೋಡಿದ್ದ ಆಯುಷ್. ಬೆವೆತು ಬಿಟ್ಟಿದ್ದ ಅವನು. ಜೋರಾಗಿ ಉಸಿರಾಡುತ್ತಿದ್ದ. ಸುತ್ತಲೂ ಅಯೋಮಯನಾಗಿ ನೋಡಿದವನು. ಎದುರುಗಿರುವ ಗೆಳೆಯನನ್ನ ಗಾಬರಿಯ ಮುಖ ನೋಡಿ ಹಣೆಯ ಮೇಲಿನ ಬೆವರನ್ನು ಒರೆಸಿಕೊಂಡು ಜೋರಾಗಿ ಉಸಿರು ಹೊರದಬ್ಬಿದ್ದ. ತಲೆ ತಗ್ಗಿಸಿ ಆಯುಷ್. ಅವನ ಗಾಬರಿ ತುಂಬಿದ ಮುಖ, ಬೆವರಿದ್ದ ಹಣೆ ನೋಡಿ ವರ್ಧನ್, ಯಾಕೋ ಆಯು, ಕೆಟ್ಟ ಕನಸು ಏನಾದರೂ ಕಂಡ್ಯಾ? ಯಾಕಷ್ಟೊಂದು ಬೆವರ್ತಾ ಇದೆಯಾ ಎಂದಿದ್ದ ಅವನ ಭುಜದ ಮೇಲೆ ಕೈ ಹಾಕಿ ಕಾಳಜಿಯಿಂದ. ಕನಸು. ಮೆಲ್ಲಗೆ ಉಸಿರುಕೊಂಡವನು ಹಣೆ ಒತ್ತಿಕೊಂಡಿದ್ದ ಆಯುಷ್. ಅಬ್ಬಾ, ಎಂತಹ ಕನಸು? ನಾನು ಈ ಆಯುಷ್ ಆಚಾರ್ಯ ಆಫ್ಟರ್ ಆಲ್ ಒಂದು ಲೋ ಕ್ಲಾಸ್ ಹುಡುಗಿಯ ಹಿಂದೆ ಬೀಳುವುದು ಎಂದರೇನು? ಅವಳನ್ನು ನನ್ನ ಬಿಟ್ಟು ಹೋಗಬೇಡ ಎಂದು ಬೇಡಿಕೊಳ್ಳುವುದು ಎಂದರೇನು? ನಾನ್ಸೆನ್ಸ್. ಮನಸ್ಸಿನಲ್ಲಿಯೇ ಚೀಮಾರಿ ಹಾಕಿದ್ದ ತನಗೆ ಬಿದ್ದ ಕನಸನ್ನು ನೆನೆದು ರಾತ್ರಿಯ ಆಯುಷ್ ಆಚಾರ್ಯ ಅಲ್ಲವೇ ಅಲ್ಲ ಈಗ ಅವನು. ಮತ್ತೆ ಮೊದಲಿನ ಅದೇ ಖಡಕ್ ಆಯುಷ್ ಆಚಾರ್ಯ, ನಕ್ಷತ್ರ ಲೋಕದ ಸೃಷ್ಟಿಕರ್ತ. ಅವನೇ ಸೃಷ್ಟಿಸಿದ ಸಾಮ್ರಾಜ್ಯದ ಅನಭಿಷಿಕ್ತ ದೊರೆ. ಅದೇ ಡೋಂಟ್ ಕೇರ್ ಮನೋಭಾವದ ನಿರ್ಭಾವುಕ ವ್ಯಕ್ತಿ. ರಾತ್ರಿಯ ಘಟನೆಗಳು ಪೂರ್ತಿಯಾಗಿ ನೆನಪಿಲ್ಲದಿದ್ದರೂ ಅಲ್ಪ ಸ್ವಲ್ಪ ಕಣ್ಮುಂದೆ ಬರುತ್ತಿತ್ತು ಅವನಿಗೆ. ಮಸುಕಾದ ನೆನಪು. ಅದನ್ನು ಅವನು ಅಷ್ಟಾಗಿ ಗಮನಿಸುತ್ತಿಲ್ಲ, ಅಥವಾ ಗಮನಿಸದವನಂತೆ ನಟಿಸುತ್ತಿದ್ದ. ಅಂಥದ್ದನ್ನೆಲ್ಲ ಒಪ್ಪಿಕೊಳ್ಳುವ ಜಾಯಮಾನದವನಲ್ಲ ಅಷ್ಟು ಸುಲಭವಾಗಿ ಅವನು. ಕುಂಕುಮ. ಅವಳೇ ಅವನ ಬೆಳಗಿನ ಸಿಹಿನಿದ್ದೆಯನ್ನು ಕಸಿದಿದ್ದಳು. ಹೋಗುತ್ತಿದ್ದಾಳೆ ಅವಳು ಅವನನ್ನು ತೊರೆದು. ಅದು ಅವನ ಮಗಳನ್ನೂ ಕರೆದುಕೊಂಡು ಹೋಗ್ತಿದ್ದಾಳೆ ಅನ್ನೋದಕ್ಕಿಂತ ಪುಟ್ಟ ನಾಟ್ಯ ಅವಳನ್ನು ಬಿಟ್ಟು ಇರಲು ಒಪ್ಪುತ್ತಿಲ್ಲ. ಅವಳ ಕೊರಳು ಬಳಸಿ ಅವಳನ್ನು ಅಪ್ಪಿ ಹೊರಟು ನಿಂತಿದ್ದಾಳೆ. ಎಷ್ಟೇ ಬೇಡಿಕೊಂಡರೂ ಇರಲು ಒಪ್ಪುತ್ತಿಲ್ಲ ಅವನ ಜೊತೆ ಹುಡುಗಿ. ಬೆಚ್ಚಿ ಬೆವರು ಬಿಟ್ಟಿದ್ದ ಆಯುಷ್ ಆಚಾರ್ಯ. ಏಯ್ ಆಯು, ಏನೋ ಹಿಂಗೆ ಗರ ಬಡ್ದೋರಂಗೆ ಕೂತಿದೀಯಾ? ನಾನು ಕೇಳಿದ ಒಂದು ಪ್ರಶ್ನೆಗೂ ಉತ್ತರ ಇಲ್ವಲ್ಲೋ? ಅವನ ಭುಜ ಅಲುಗಿಸಿ ಅವನನ್ನು ಎಚ್ಚರಿಸಿದ್ದ ವರ್ಧನ್.
ಆ ಹಾಂ ವರು ಏನೋ ಕೆಟ್ಟ ಕನಸು. ಲೀವ್ ದಟ್ ಮ್ಯಾಟರ್. ಎಲ್ಲಿ ಬಂಗಾರಿ ಕಾಣಿಸ್ತಾ ಇಲ್ವಲ್ಲ ಎಂದಿದ್ದ ಸುತ್ತಲೂ ನೋಟ ಹರಿಸಿ ತನ್ನ ಮಗಳ ದರ್ಶನವಾಗದೆ ಆಯುಷ್. ಹಾಂ, ನಿನ್ನ ಮಗಳು ಎಲ್ಲಿ ಮಲ್ಕೋತಾಳಪ್ಪ? ಬೆಳಗಾಗೋದಕ್ಕೆ ಮುಂಚೆನೇ ಎದ್ದು ಅವಳ ಕೆಲಸ ಶುರು ಹಚ್ಕೊಂಡಿದ್ಲು. ನೀನು ಅದೇ ರಾತ್ರಿಯ ಪ್ರಭಾವದಿಂದ ಹೊರಬಂದಿರಲಿಲ್ಲ. ಮೇಲಾಗಿ ಜ್ವರ ಬೇರೆ ಇತ್ತಲ್ಲ ಅಂತ ಎಬ್ಬಿಸಲಿಲ್ಲ ನಿನ್ನ. ಒಂದೇ ಹಠ ಬಂಗಾರಿದು, ಅಕ್ಕ ಅಕ್ಕ ಅಂತ. ಇನ್ನು ಇಲ್ಲೇ ಇದ್ದು ಅವಳು ಹತ್ರ ನಿಂಗೂ ಎಚ್ಚರ ಆಗುತ್ತೆ ಅಂತ ನಾನೇ ಅವಳನ್ನು ಹುಡುಗಿ ಮಿಸ್ ಕುಂಕುಮ ಹತ್ರ ಕರ್ಕೊಂಡೋಗಿ ಬಿಟ್ಟು ಬಂದೆ ಕಣಪ್ಪ, ಹೇಳಿದ್ದ ವರ್ಧನ್ ಅವನ ಮನಸ್ಸಿನ ತಳಮಳದ ಅರಿವಿಲ್ಲದೆ. ಅವನ ಮಾತು ಕೇಳಿಸಿಕೊಂಡವನು ಹಣೆ ಒತ್ತಿಕೊಂಡಿದ್ದ ಅಸಹನೆಯಿಂದ. ಯಾಕೋ ಏನೂ ಸರಿಯಿಲ್ಲ ಅನ್ನಿಸ್ತಾ ಇದೆ ನನಗೆ. ನಾನು ಏನು ಆಗಬಾರದು ಅಂದ್ಕೊತಿದ್ದೀನೋ ಅದೇ ಆಗ್ತಾ ಇದೆ. ಬಂಗಾರಿ, ಈ ಹುಡುಗಿ ಯಾಕೆ ಅವಳನ್ನು ಅಷ್ಟು ಹಚ್ಕೊತಿದ್ದಾಳೋ ಅರ್ಥನೇ ಆಗ್ತಾ ಇಲ್ಲ ನನಗೆ. ಆದರೆ ಅದು ಯಾವತ್ತಿದ್ರೂ ಕಷ್ಟನೇ. ಛೇ, ಏನು ಮಾಡಬೇಕು ನಾನು? ಹೇಗೆ ಆ ಪುಟ್ಟ ಮಗುವಿಗೆ ಇದನ್ನೆಲ್ಲ ಅರ್ಥ ಮಾಡಿಸೋದು? ಹೇಗೆ ಹೇಗೆ ತಲ್ಲಣಿಸಿ ಹೋದ ಆಯುಷ್. ಯಾವ ಉಪಾಯವೂ ಹೊಳೆಯದೆ ಅಸಹಾಯಕತೆಯಿಂದ ಮಿಡುಕಿದ್ದ ಕುಳಿತಲ್ಲಿಯೇ ಅವನು. ಆದರೆ ಏನೂ ಮಾಡಲಾಗುತ್ತಿಲ್ಲ ಅವನಿಂದ. ಅವನ ಮುಖಭಾವವನ್ನೇ ಗಮನಿಸುತ್ತಿದ್ದ ವರ್ಧನ್ಗೆ ಅವನ ಮನದಲ್ಲಾಗುತ್ತಿದ್ದ ಸಂಘರ್ಷ ಪೂರ್ತಿಯಾಗಿ ಅಲ್ಲವಾದರೂ ಸ್ವಲ್ಪ ಮಟ್ಟಿಗೆ ಅರ್ಥವಾಗಿತ್ತು. ಮೊದಲೇ ಆ ಹುಡುಗಿಯನ್ನು ನೋಡಿದರೆ ಸಿಡಿತಾನೆ ಇವನು. ಇನ್ನು ನಾಟ್ಯಾಳನ್ನು ಅವಳ ಹತ್ತಿರ ಬಿಟ್ಟಿರುವುದು ಇವನಿಗೆ ಇಷ್ಟವಾಗಿರಲು ಸಾಧ್ಯವೇ? ಖಂಡಿತ ಇಲ್ಲ ಎಂದುಕೊಂಡವನು. ಸಾರಿ ಕಣೋ ಆಯು, ನನಗೆ ಗೊತ್ತು ನಿನಗೆ ಆ ಹುಡುಗಿನ ಕಂಡ್ರೆ ಇಷ್ಟ ಇಲ್ಲ ಅಂತ. ಆದರೆ ನಾನೇನು ಮಾಡಲಿ ಹೇಳು? ನಿನ್ನ ಮಗಳು ಯಾಕೋ ಹಿಡಿದ ಹಠ ಬಿಡೋ ಹಾಗೆ ಕಾಣಿಸಲಿಲ್ಲ ನನಗೆ. ಒಂದೇ ಸಮ ಅಳ್ತಾ ಇತ್ತು ಮಗು. ಏನೋ ಮಾಡೋಕೆ ತೋಚದೆ ಅವಳ ಹತ್ತಿರ ಬಿಟ್ಟು ಬಂದೆ ಕಣೋ. ಅವಳೇನೂರು ಅವಳ ರೂಮಿನಲ್ಲಿ ಇಲ್ಲ, ಇಲ್ಲೇ ಹೊರಗಡೆ ಪಾರ್ಕಲ್ಲಿ ಇದ್ದಾಳೆ. ಹೇಳಿದ್ದೀನಿ ಅವಳಿಗೆ ಮಗು ನಿನ್ನ ಮಗಳು ಅಂತ ಯಾರಿಗೂ ಗೊತ್ತಾಗೋ ಹಾಗಿಲ್ಲ. ಗೊತ್ತಾದರೆ ಅಪಾಯ ಇದೆ ಅಂತ. ಅವಳು ಜಾಣೆ, ಸ್ವಲ್ಪ ಗಾಬರಿಯಾದರೂ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದಾಳೆ. ಯು ಡೋಂಟ್ ವರಿ ಆಯು. ನೀನು ಈಗ ಬೇಗ ರೆಡಿಯಾಗು. ಆಗ್ಲಿಂದ ನಿನ್ನ ಮೋಹಕ ಸುಂದರಿ ಒಂದೇ ಸಮ ನಿನ್ನ ಜಪ ಮಾಡ್ತಿದ್ದಾಳೆ ನೋಡು ಎಂದು ಕಣ್ಣು ಮಿಟುಕಿಸಿ ನಕ್ಕಿದ್ದ ವರ್ಧನ್. ನನ್ನ ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ ಕಣವರು. ನಿನಗೂ ಗೊತ್ತಲ್ಲ ನಾನು ನನ್ನ ಜೀವನದಲ್ಲಿ ಏನೆಲ್ಲ ಅನುಭವಿಸಿದ್ದೀನಿ, ಅದು ಯಾರಿಂದ ಅಂತ. ಇಷ್ಟಾದರೂ ನಾನು ಇಂಥವರನ್ನು ಯಾವ ಗ್ಯಾರಂಟಿಯ ಮೇಲೆ ನಂಬೋಕೆ ಸಾಧ್ಯ ಹೇಳು ಎಂದಿದ್ದ ಹಣೆ ಉಜ್ಜಿಕೊಂಡೇ ಆಯುಷ್. ಏನಂತೆ ಆ ತಲೆನೋವಿನ ಪಾರ್ಟಿದು ಬೆಳಬೆಳಗ್ಗೆನೆ? ಥತ್, ಅದ್ಯಾವ ಗಳಿಗೆಯಲ್ಲಿ ಇಂಥವರೆಲ್ಲ ನನಗೇ ಗಂಟು ಬೀಳ್ತಾರೋ ಕಾಣೆ. ಹುಚ್ಚು ಹುಚ್ಚು ಹಿಡಿಸ್ತಾ ಇದ್ದಾರೆ ಒಬ್ಬೊಬ್ಬರು ನನಗೆ ಎಂದು ಗೊಣಗಿಕೊಂಡಿದ್ದ ಕುಂಕುಮಾಳ ನೆನಪಾಗಿ ಅದ್ಯಾಕೋ ಹುಡುಗಿ ಅವನ ಸ್ಮೃತಿ ಪಟಲದಿಂದ ಹೋಗುತ್ತಲೇ ಇಲ್ಲ. ಇವನ ಸಾವಿರ ಪ್ರಯತ್ನದ ನಂತರ ಕೂಡ. ಅದೇನೋ ನನಗೆ ಗೊತ್ತಿಲ್ಲ ನೋಡಪ್ಪ. ಮಿಸ್ಟರ್ ಆಚಾರ್ಯ ಎಲ್ಲಿ ಅಂತ ಒಂದೇ ಗೋಳು ಫೋನ್ ಮಾಡಿ ನನಗೆ ಕಣೋ. ನಿನಗೂ ಮಾಡಿರ್ತಾಳೆ. ನೀನು ಸೆಲ್ ಸೈಲೆಂಟ್ಗೆ ಹಾಕಿ ಮಲಗಿರ್ತೀಯ ನೋಡು. ಇವತ್ತೊಂದು ದಿನ ಈ ಸುಂದ್ರಿದು ನಕರ ಸಹಿಸಿದ್ರೆ ಸಾಕಾಗಿದೆ ಮಾರಾಯ. ನೆಮ್ಮದಿಯಾಗಿ ಊರಿಗೆ ಹೋಗ್ಬೋದು ಎಂದಿದ್ದ ವರ್ಧನ್. ಹೌದು ಕಣೋ ಅವರು, ಇದೊಂದು ಇವೆಂಟ್ ಸರಿಯಾಗಿ ಮುಗಿದು ಬಿಟ್ಟರೆ ಸದ್ಯಕ್ಕೆ ನನಗೆ ತಿಳಿದಿರೋ ಮಟ್ಟಿಗೆ ಯಾವ ದೊಡ್ಡ ಮಟ್ಟದ ಇವೆಂಟ್ ಕೂಡ ಇಲ್ಲ. ಮುಂದಿನದು ಮುಂದೆ ನೋಡ್ಕೊಳ್ಳೋಣ. ಓಕೆ, ನಾನು ಫ್ರೆಶಪ್ ಆಗಿ ಬರ್ತೀನಿ. ನೀನು ತಿಂಡಿಗೆ ಆರ್ಡರ್ ಮಾಡಿ ರೆಡಿಯಾಗುವರು ಎಂದು ಎದ್ದಿದ್ದ ಬೆಡ್ ಮೇಲಿಂದ ಆಯುಷ್. ನಿನ್ನೆಯ ಜ್ವರದ ಪ್ರಭಾವವೋ ಅಥವಾ ಪರಮಾತ್ಮನ ಪ್ರಭಾವವೋ ಎದ್ದು ನಿಂತವನಿಗೆ ಒಂದು ಸಲ ಕಣ್ಣು ಕತ್ತಲಿಟ್ಟಂತಾಗಿ ತಲೆ ಗಿರ್ರೆಂದಿತ್ತು. ಹಾಗೆಯೇ ತಲೆ ಹಿಡಿದುಕೊಂಡು ನಿಂತಿದ್ದ ಅವನನ್ನೇ ನೋಡುತ್ತಿದ್ದ ವರ್ಧನ್ ಅವನತ್ತ ಧಾವಿಸಿ ಅವನ ಭುಜ ಬಳಸಿದ್ದ ಗಾಬರಿಯಿಂದ. ಆಯು, ಜ್ವರ ಇನ್ನೂ ಕಡಿಮೆ ಆಗಿಲ್ವೇನೋ ಎನ್ನುತ್ತಾ ಅವನ ಹಣೆ ಕತ್ತು ಮುಟ್ಟಿ ನೋಡಿದ್ದ ವರ್ಧನ್. ಜ್ವರವೇನೂ ಇದ್ದಂತೆ ಅನಿಸಲಿಲ್ಲ ಅವನಿಗೆ. ಸಮಾಧಾನವಾಗಿತ್ತು ಸ್ವಲ್ಪ. ಡೋಂಟ್ ವರಿ ವರು, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಸ್ವಲ್ಪ ಸುಸ್ತು ಇದೆ ಬಿಟ್ಟರೆ ನಥಿಂಗ್ ಎನಿ ಪ್ರಾಬ್ಲಮ್ ಎಂದು ಗಾಬರಿ ಬಿದ್ದ ಗೆಳೆಯನನ್ನು ಸಮಾಧಾನಿಸಿದ್ದ ಆಯುಷ್. ಹಾಂ ವರು, ಬಂಗಾರಿನ ಕರ್ಕೊಂಡು ಬಾ. ತಿಂಡಿ ತಿನ್ನೋ ಟೈಮ್ ಆಗ್ತಾ ಇದೆ ತಾನೇ. ಬರಲ್ಲ ಅಂತ ಹಠ ಮಾಡ್ಬೋದು. ನೀನು ಏನೋ ಒಂದು ಹೇಳಿ ಪುಸಲಾಯಿಸಿ ಕರ್ಕೊಂಡು ಬಾ. ಇನ್ನೂ ಹಠ ಮಾಡಿದರೆ ಆ ಹುಡುಗಿ ಹತ್ರನೇ ತಿನ್ಸೋಕೆ ಹೇಳು. ಅದು ನಾವು ಕೊಡುವ ತಿಂಡಿಯನ್ನು. ಅವಳೇ ಅದ್ಯಾವ್ಯಾವುದೋ ಹೈಜೀನ್ಡ್ ಇಲ್ಲದೆ ಇರೋ ತಿಂಡಿನ ತಿನ್ನಿಸಿಬಿಟ್ಟಾಳು. ಅಲ್ಲೆಲ್ಲ ತಿನ್ನಿಸ್ಬೇಡ ಅಂತನೋ ಅವಳ ಹತ್ತಿರ. ಇಲ್ಲೇ ಬರಲಿ ಬೇಕಾದರೆ ನಾನು ಹೋದ ಮೇಲೆ ಎಂದವನೇ ಇವನ ಉತ್ತರಕ್ಕೂ ಕಾಯದೆ ಬಾತ್ರೂಮ್ ಹೊಕ್ಕಿದ್ದ ಆಯುಷ್. ಇವನ ತಲೆಯಲ್ಲಿ ಬಡವರ ಮನೆಯ ಹೆಣ್ಣುಮಕ್ಕಳ ಬಗ್ಗೆ ಈ ಮಟ್ಟಿಗಿನ ಕೆಟ್ಟ ಅಭಿಪ್ರಾಯ ಬರಲು ಕಾರಣವೇ ಅವಳು, ನೀಲಿಮಾ. ಥೂ, ಅವಳು ಒಬ್ಬಳು ಹೆಣ್ಣ, ಹೆಮ್ಮಾರಿ ಅವಳು. ಆಯುವಿನ ನಂಬಿಕೆಗೆ ಎಂತಹ ಹೊಡೆತ ಕೊಟ್ಟು ಹೋದಳು ಹಾಳಾದವಳು.
ಛೇ, ಹೆಣ್ಣು ಅನಿಸಿಕೊಳ್ಳೋಕೆ ನಾಲಾಯಕವಳು. ಹೆಣ್ಣು ಅನ್ನೋದಕ್ಕೇನು, ಮನುಷ್ಯಳು ಅನಿಸಿಕೊಳ್ಳೋಕೆ ಯೋಗ್ಯತೆ ಇಲ್ಲ ಅವಳಿಗೆ. ಅವಳಿಗೂ ಈ ಹುಡುಗಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಭೂಮಿ ಆಕಾಶದಷ್ಟು ಫರಕ್ಕಿದೆ. ಇವಳ ನಡೆ ನುಡಿ ನೋಡಿದರೇನೇ ಗೊತ್ತಾಗುತ್ತೆ. ಆದರೆ ಅದು ಆಯುಗೆ ಕಾಣಿಸ್ತಾ ಇಲ್ಲ ಎಂದು ನಿಟ್ಟುಸಿರು ಬಿಟ್ಟು ಕುಂಕುಮ ಇರುವತ್ತ ನಡೆದಿದ್ದ. ತಿಂಡಿಗೆ ಆರ್ಡರ್ ಮಾಡಿ ವರ್ಧನ್ ಕುಂಕುಮಾಳ ಮಡಿಲಲ್ಲಿ ಕುಳಿತು ಅವಳನ್ನೇ ನೋಡುತ್ತಾ ಅವಳಾಡುವ ಮಾತುಗಳನ್ನು ಲಕ್ಷ್ಯಗೊಟ್ಟು ಕೇಳಿಸಿಕೊಳ್ಳುತ್ತಿತ್ತು. ಮುದ್ದು ಮಗು ಕಣ್ಣರಳಿಸಿ ಏನನ್ನೋ ಹೇಳಬೇಕು ಎಂಬ ತುಡಿತ ಇತ್ತು ಮಗುವಿಗೆ. ಆದರೆ ಸಾಧ್ಯವಾಗುತ್ತಿಲ್ಲ. ಅವಳನ್ನು ಮಾತನಾಡಿಸಲೆಂದೇ ಇಷ್ಟೊಂದು ಹರಸಾಹಸ ಪಡುತ್ತಿದ್ದಳು ಕುಂಕುಮ. ಪಾಪದ ಮಗು, ಮೂಕ ಮಗುವಲ್ಲ ಇದು. ಎಲ್ಲಾನೂ ಕೇಳಿಸ್ತದೆ, ಒಂದೊಂದು ಮಾತೂ ಆಡ್ತದೆ. ಆದರೆ ಯಾಕೆ ಪೂರ್ತಿ ಮಾತಾಡ್ತಾ ಇಲ್ಲ? ಯಾಕೆ ಮಾತಾಡಲ್ಲ? ನಾನು ನನ್ನ ಗೊಂಬೆ ಮಾತಾಡೋವಂಗೆ ಮಾಡೇ ಮಾಡ್ತೀನಿ, ನೋಡ್ತಿರು ಎಂದುಕೊಂಡಿದ್ದಳು ಮನಸ್ಸಿನಲ್ಲಿಯೇ. ಮತ್ತೆ ನಿರಾಸೆಯಾಗಿತ್ತು ತನ್ನ ಯೋಚನೆಗೆ. ಹೆಂಗೆ ಮಾಡೋಕ್ಕಾಯ್ತದೆ? ಗೊಂಬೆ ಏನು ನನ್ನ ಹತ್ರನೇ ಯಾವಾಗಲೂ ಇರ್ತಾಳಾ? ನಾಳೆಯಿಂದ ನಾನೆಲ್ಲೋ ಇದೆಲ್ಲೋ ಭಾರವಾದ ನಿಟ್ಟುಸಿರು ಇಟ್ಟು ಮತ್ತೆ ಮಗುವಿನ ಜೊತೆಗೆ ಮಗುವಾದಳು ಹುಡುಗಿ. ಆದರೂ ಇಷ್ಟು ಮುದ್ದಾದ ಮಗು ಮಾತಾಡಲ್ಲ ಅಂದರೆ ನಂಬೋದು ಕಷ್ಟನೇಯ. ಪೂರ್ತಿಯಾಗಿ ಮಾತಾಡಲ್ಲ ಅನ್ನೋ ಹಂಗೂ ಇಲ್ಲ. ಎಲ್ಲ ಕಡೆನೂ ತೋರಿಸೇ ಇರ್ತಾರೆ ಸಾಮ್ರಾಟರು. ತೋರಿಸ್ದೇ ಇದ್ದಾರಾ? ದೊಡ್ಡ ಜನ ಅಲ್ವೇ? ಆದರೂ ಮಗು ಯಾಕೆ ಹೀಗೆ ಮಾತಾಡ್ತಾನೇ ಇದ್ದರೆ ಮಗು ಜೊತೆ ಆಗ ಬಹುಶಃ ಇದು ಮಾತಾಡೋಕ್ಕೆ ಪ್ರಯತ್ನ ಪಡುತ್ತೆ. ಕ್ರಮೇಣ ಮಾತು ಬಂದರೂ ಬರ್ಬೋದು ಸರಿಯಾಗಿ. ಅವರಮ್ಮ ಆ ಕೆಲಸ ಮಾಡಬೇಕು. ಹೌದು, ಈ ದೊರೆ ಯಾಕೆ ಇಷ್ಟು ಪುಟ್ಟ ಮಗುನ ಇಲ್ಲಿಗೂ ಕರ್ಕೊಂಡು ಬಂದವ್ರೆ? ಅವ್ರ ಅಮ್ಮನ ತಾವು ಊರಾಗೆ ಬಿಟ್ಟು ಬಂದರೆ ಆಯ್ತಾ ಇರಲಿಲ್ವಾ? ಇದು ಮಾಡೋದೆಲ್ಲ ಇಂಥ ಎಡವಟ್ಟು ಕೆಲಸನೆಯಾ? ಮತ್ತು ನನಗೇ ಹೇಳ್ತದೆ ನಾನ್ಸೆನ್ಸ್ ಗರ್ಲ್ ಅಂತವ. ಇದಕ್ಕೇನು ಸೆನ್ಸ್ ಅದೇ ಅನ್ಕೊಂಬಿಟ್ಟದೆ. ಮೂಗು ಮುರಿದಿದ್ದಳು ಕುಂಕುಮ. ಅವಳ ಮುಖವನ್ನೇ ನೋಡುತ್ತಿದ್ದ ಮಗು ಅವಳ ವರಸೆಗೆ ಕಿಲಕಿಲನೇ ನಕ್ಕು ಬಿಟ್ಟಿತ್ತು. ಅವಳ ನಗು ನೋಡಿ ಅವಳನ್ನು ಮತ್ತೂ ಮುದ್ದಿಸಿದ್ದಳು ಕುಂಕುಮ. ಹೇ ಗೊಂಬೆ, ನಗ್ತಾ ಇದೆಯಾ ನೀನು? ಆಕೋ ಬಂಗಾರಿ, ನಾನು ಯಾರು ಹೇಳು ನೋಡುವ ಎಂದಿದ್ದಳು ಅವಳನ್ನು ಅಪ್ಪಿ ತನ್ನೆದೆಗೆ ಒತ್ತಿಕೊಳ್ಳುತ್ತಾ. ಅಷ್ಟರಲ್ಲಿ ಅರೆರೇ, ನಮ್ಮ ಬಂಗಾರಿ ಎಷ್ಟು ನಗ್ತಾ ಇದ್ದಾಳೆ, ಏನಾಯ್ತಪ್ಪ ಅಂಥ ಚಮತ್ಕಾರ? ನನಗೂ ಹೇಳಿದರೆ ನಾನೂ ನಗ್ತೀನಪ್ಪ ಎನ್ನುತ್ತಾ ಅವರನ್ನು ಅರಸಿ ಅವರತ್ತ ಬಂದಿದ್ದ ವರ್ಧನ್. ಅವನ ನೋಟ ಮಾತ್ರ ಕುಂಕುಮಾಳ ಮೇಲೆಯೇ ಇತ್ತು. ಅದೇ ಸರ್, ನಮ್ಮ ಗೊಂಬೆ ಯಾಕೆ ನಗ್ತಾ ಇದ್ದಾಳೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ನಗ್ತಾ ಇದ್ದಾಳಲ್ಲ, ಅದೇ ಖುಷಿ ನನಗೆ ಎಂದಿದ್ದಳು ಕುಂಕುಮ. ಎಸ್ ಯು ಆರ್ ರೈಟ್ ಮಿಸ್ ಕುಂಕುಮ. ನಮ್ಮ ಬಂಗಾರಿ ನಗ್ತಾ ಇದ್ದರೆ ನಮ್ಮೆಲ್ರಿಗೂ ಖುಷಿನೇಯ. ಆಯು ಅದೇ ಸರ್, ಮನೆಯ ಬೆಳಕು ಈ ಮಗು. ಅವಳ ಒಂದು ನಗು ಅವರ ಮನೆಯನ್ನು ಬೆಳಗಿಸುತ್ತೆ ಎಂದಿದ್ದ ವರ್ಧನ್. ಬಾರೋ ಬಂಗಾರಿ, ನಾವು ಡಡ್ಡ ಹತ್ರ ಹೋಗೋಣ. ಡಡ್ಡ ನಿನ್ನ ಕರಿತಾ ಇದ್ದಾರೆ. ಮಮ್ಮಮ್ ತಿನ್ಬೇಕಲ್ಲ ನೀನು. ಬಾ 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 ಎನ್ನುತ್ತಾ ಮಗುವಿನತ್ತ ಕೈ ಚಾಚಿದ್ದ ಮಗುವನ್ನು ಎತ್ತಿಕೊಳ್ಳಲು. ಮಗು ತಕ್ಷಣ ತಾನು ಬರಲ್ಲ ಎಂಬಂತೆ ಕುಂಕುಮಾಳ ಕೊರಳನ್ನು ಗಟ್ಟಿಯಾಗಿ ಅಪ್ಪಿತ್ತು. ನಕ್ಕು ಬಿಟ್ಟಿದ್ದಳು ಕುಂಕುಮ.